ನಾನ್ ಫೇಮಸ್ಗಳಿಗೆ ಸ್ವಂತ ಟ್ಯಾಲೆಂಟ್ ಅಂತ ಏನೂ ಇರೋದಿಲ್ಲ. ಓ ಹೌದಾ, ನಮಗೆಲ್ಲ ಟ್ಯಾಲೆಂಟ್ ಇಲ್ಲ, ಆದ್ರೆ ನಿನ್ ಟ್ಯಾಲೆಂಟ್ ಏನು ಅಂತ ನೋಡ್ಕೊಂಡ್ ಬಾ. ಒಬ್ಬರನ್ನ ಮದ್ವೆ ಆದ್ರೆ ಗಂಡನ ಜೊತೆ ದಿನ ಜಗಳ ಆಡ್ಬೇಕು. ಅದೇ ಇಬ್ಬಿಬ್ರನ್ನ ಮದ್ವೆ ಆದ್ರೆ ನನ್ಗೋಸ್ಕರ ಇಬ್ಬಿಬ್ರು ಜಗಳ ಆಡ್ತಾರೆ ಅಲ್ವಾ? ನನ್ಗೂ ಫೇಮಸ್ ಆಗ್ಬೇಕಂತ ಅವ್ರಿಗೂ ಫೇಮಸ್ ಆಗ್ಬೇಕಂತ. ಇವಾಗ ನೀನ್ ಹೇಳ್ದಂಗೆ ಇಬ್ಬರನ್ನ ಮದುವೆ ಆಗ್ಬಿಟ್ಟು ಮದುವೆ ಆದ್ಮೇಲೆ ಇಬ್ಬರ ಜೊತೆಗೆ ಏನೇನೆಲ್ಲ ಮಾಡ್ತೀಯ ಅಂತ ವಿಡಿಯೋ ಮಾಡಾಕು, ಹಿಂಗ್ ಫೇಮಸ್ ಆಗ್ತೀಯಾ? ಈಗ ನಾನ್ ಫೇಮಸ್ ಆಗ್ಬೇಕಂತ ಅನ್ಕೊಂಡ್ರೆ ಜಸ್ಟ್ ಮಂದಿ ಕೂದಲು ಕರ್ಸಿದ್ರು ನನ್ನ ವಿಡಿಯೋಸ್ ನೋಡ್ತಾರೆ. ಬಟ್ ಹುಡುಗರು ಬಟ್ಟೆ ಬಿಚ್ಕೊಂಡು ಕುಡಿದ್ರು ಅವ್ರನ್ನ ನೋಡೋದಕ್ಕೆ ಅಂತ ಯಾರು ಇರೋದಿಲ್ಲ. ಕೂದ್ಲು ಸರ್ಸಿದ್ಕೆಲ್ಲ ಯಾರು ನೋಡಲ್ಲ, ಮರಿಬೇಡ. ನೀನು ಬಟ್ಟೆ ಬಿಚ್ಚಿದ ಮೇಲೆ ಫೇಮಸ್ ಆಗಿದ್ದು. ಅದಕ್ಕೆ ಅವ್ರೇನ್ ಮಾಡ್ತಾರೆ, ಸಿಂಪಲ್ ಆಗಿ ಒಂದು ಹುಡುಗಿ ವಿಡಿಯೋ ತಗೋತಾರೆ. ಅಲ್ಪ ಸ್ವಲ್ಪ ಫೇಮಸ್ ಆಗಿತ್ತು, ವೈರಲ್ ಆಗಿತ್ತು ವಿಡಿಯೋ ಅಂದ್ರೆ ತಗೊಳ್ಳೋದು. ಅಂತೂ ಇಂತೂ ಅರ್ಥ ಮಾಡ್ಕೊಂಡಲ್ಲ, ಅಲ್ಪ ಸ್ವಲ್ಪ ಫೇಮಸ್ ಆಗಿದ್ಯಾ ಅಷ್ಟೇ. 4 ದಿನ ಇರೋ ಕ್ರಿಂಜ್ ನೀನು. ಅದಕ್ಕೆ ಹಾಕ್ಬಿಟ್ಟು ತಮ್ಮದೇ ಆದಂತ ಒಂದ್ 4 ಡೈಲಾಗ್ ಹಾಕೋದು. ನಾವು ನಮ್ದೇ ಆದಂತ ಡೈಲಾಗ್ ನಾವು ಯಾರಿಗೋ ಫೋನ್ ಮಾಡ್ಬಿಟ್ಟು ಯಾರಿಗೋ ಹೇಳಲ್ಲ, ಕ್ಯಾಮ್ರಾ ಕೇಳ್ತೀವಿ. ಆಮೇಲೆ ಅವ್ರಿಗೆ ಅವರೇ ಹೀರೋ ಅಂತ ಅನ್ಕೊಳ್ಳೋದು. ಓ ಹೌದಾ, ನೀನ್ ಯಾವ್ದಾರ ಹೀರೋಯಿನ್ ಅದೇ ನೋಡ್ತೀಯಾ? ಎಸ್, ನಂಗೆ ಪೀರಿಯಡ್ಸ್ ಆಗಿತ್ತು. ಇಷ್ಟೇ. ತಾಕತ್ತಿದ್ರೆ ಈ ತರ ಒಂದು ಹಾಡು ಹೇಳಿ ತೋರ್ಸು. ಇದಕ್ಕೆ ತಾಕತ್ತಲ್ಲ, ಗಂಟ್ಲು ಮುಖ್ಯ. ತಾಕತ್ತಿದ್ರೆ ಐ ಚಾಲೆಂಜ್ ಯು, ನಿಮ್ಮ ಸ್ವಂತ ಟ್ಯಾಲೆಂಟ್ ಇಂದ ಒಂದು ಹಾಡು ಹೇಳಿ ತೋರ್ಸು. ಇದು ನನ್ನ ಕಡೆಯಿಂದ ನಿನಗೆ ಚಾಲೆಂಜ್. ಏನಾದ್ರೂ ಮಾಡಿ ಫೇಮಸ್ ಆಗಿ ತೋರಿಸಿ. ಆಯ್ತು ಅಕ್ಕ, ಹಾಕ್ತೀವಿ. ಆದ್ರೆ ಏನ್ ಮಾಡೋದು, ನಿಮ್ಮ ಹತ್ರ ಇರೋದು ನಮ್ಮ ಹತ್ರ ಇಲ್ವಲ್ಲ. ಗಂಟ್ಲು ಗಂಟ್ಲು. ನಿಮ್ಮಿಂದ ನಾವಲ್ಲ, ನಮ್ಮಿಂದ ನೀವು. ಓಕೆ, ಅಂತ ಒಂದು ದೊಡ್ಡ ರೊಲಸ್ಲೆ ವಿಡಿಯೋ ಮಾಡಾಕು, ಅಪಾಲಜಿ ವಿಡಿಯೋ. ಇಲ್ಲಾಂದ್ರೆ ಎಲ್ಲಾರು ಬಂದು ಒಂದ್ಸತಿ ಶಾರ್ಟ್ ಹಾಕಿ ಹೋಗ್ಬಿಡ್ತಾರೆ. ಇದು ಒಂದು ಪಬ್ಲಿಕ್ ಪ್ಲಾಟ್ಫಾರ್ಮ್. ಇದು ಯಾರಿಂದ ಯಾರೂ ಅಲ್ಲ. ನನಗೆ ಲಾಸ್ಟ್ ವರ್ಡ್ ಟ್ರಿಗರ್ ಆಗಿ ನಾನು ಈ ಒಂದು ವಿಡಿಯೋ ಮಾಡೋದು ಕಾರಣ ಆಗಿದ್ದು. ನೀನು ಟೀಚರ್ ಅಂತ ಬೇರೆ ಹೇಳ್ತೀಯಾ, ಸ್ವಲ್ಪ ಲಿಮಿಟ್ ಅಲ್ಲಿರು. ಆಲೂಗಡ್ಡೆ ಆಯ್ತು, ಇವಾಗ ಇದು ಬಂದಿತ್ತು, ಇದಕ್ಕೊಂದು ಹೆಸರಿಡ್ರಿ ಬೇಗ ಯಾರಾದ್ರೂ.